ಕಾಂಗ್ರೆಸ್ನ ನಾಯಕರು ನಟರಾಜ್ ಗೌಡ್ರು. ನಮಸ್ಕಾರ ನಟರಾಜ್ ಗೌಡ್ರೆ, ನಾನು ಅರವಿಂದ್ ಮಾತನಾಡ್ತಾ ಇದ್ದೀನಿ. ಕೇಳಿಸ್ತಾ ಇದೆ ನನ್ನ ವಾಯ್ಸು? ನಮಸ್ಕಾರ ಅರವಿಂದ್, ಕೇಳಿಸ್ತಾ ಇದೆ. ಓಕೆ, ಎಲ್ಲರೂ ಸೇಫಾಗಿ ಬಂದು ಮುಂಬೈ ಏರ್ಪೋರ್ಟಲ್ಲಿ ಇದ್ದೀರಾ ಅನ್ಕೋತೀನಿ. ಹೌದೌದು. ಈಗ ಇದು ಬಿಪ್ಯಾಕ್ ತಂಡ, ಬಿಪ್ಯಾಕ್ ಅವರು ಒಂದು ಡೆಲಿಗೇಷನ್ ಮಾಡಿದ್ರು. ನಾವು 18 ಜನ ಬಿಪ್ಯಾಕ್ ಇಂದ ಆಯ್ಕೆ ಆಗಿದ್ವಿ. ವಿವಿಧ ಪಾರ್ಟಿ, ವಿವಿಧ NGO ಗಳ ಮುಖಂಡರುಗಳನ್ನ ಕರ್ಕೊಂಡು ಹೋಗಿದ್ರು. ಅದ್ರಲ್ಲಿ ನಾನು ಒಬ್ಬ ಒಂದು ಸದಸ್ಯನಾಗಿ ಭಾಗವಹಿಸಿದ್ದೆ. ಅಲ್ಲಿ 6 ದಿನಗಳ ತಂಡ, 6 ದಿನಗಳ ಅಧ್ಯಯನ ಇತ್ತು. 6 ದಿನಗಳ ಅಧ್ಯಯನ ಮುಗೀತು. ಇನ್ನೇನು 13ನೇ ತಾರೀಕು ಬೆಳಗ್ಗೆ ಫ್ಲೈಟ್ ಹತ್ತಬೇಕು ಅನ್ಬೇಕಾದ್ರೆ 12ನೇ ತಾರೀಕು ಮಧ್ಯರಾತ್ರಿನಲ್ಲೇ ಇದು ತುರ್ತು ಪರಿಸ್ಥಿತಿ ಘೋಷಣೆ ಆಗಿ ನಾವೆಲ್ಲ ಅಲ್ಲೇ ಸಿಗಾಕೊಳ್ಬೇಕಾಗಿ ಬಂತು. ಆದ್ರೂ ಕೂಡ ಇಸ್ರೇಲಿ ಕಾನ್ಸುಲೇಟ್ ಬೆಂಗಳೂರಿನಲ್ಲಿ ಏನಿದೆ, ಇಸ್ರೇಲಿ ಕಾನ್ಸುಲೇಟ್ ಮಿಸ್ ಓರ್ಲಿ ಅಂತ, ಅವರು ತುಂಬಾ ಹೊಣೆಗಾರಿಕೆ ತಗೊಂಡು ಜವಾಬ್ದಾರಿ ತಗೊಂಡು ನಮ್ಮ ಜೊತೆಗೆ ಇದ್ರು. ಅವರೇ ಅಕಾಮಡೇಷನ್, ಟ್ರಾವೆಲ್, ಟ್ರಾನ್ಸ್ಪೋರ್ಟೇಷನ್, ಫುಡ್ ಎಲ್ಲ ನಮ್ಮನ್ನ ನೋಡ್ಕೊಂಡ್ರು. ಇಲ್ಲಿವರೆಗೂ ಮುಂಬೈವರೆಗೂ ಹೇಳ್ತಾ ಇದ್ರು. ಇಸ್ರೇಲಿ ಕಾನ್ಸುಲೇಟ್ ಬೆಂಗಳೂರಿನಲ್ಲಿ ಇರ್ತಕ್ಕಂಥವರೇ ಫುಲ್ ಜವಾಬ್ದಾರಿ ತಗೊಂಡು ಫುಲ್ ಶ್ರಮವನ್ನು ವಹಿಸಿದ್ದಾರೆ. ನಾವು ಅವರಿಗೆ ಧನ್ಯವಾದಗಳನ್ನ ಹೇಳ್ತೀವಿ. ನಮಗೆ ಕರ್ನಾಟಕ ಸರ್ಕಾರ ಸಂಪೂರ್ಣ ಸಹಕಾರ ಕೊಡ್ತು. ನಾವು ಇವತ್ತು ಮುಂಬೈ ಏರ್ಪೋರ್ಟ್ಗೆ ಇವಾಗ ಬಂದು ಇಳಿದಿದ್ದೀವಿ. ಇನ್ನು ಮುಂದೆ ಈಗ ಬೆಂಗಳೂರಿಗೆ ಒಂದು ಬರಬೇಕಾಗಿತ್ತು. ಒಂದು ರೈಟ್, ಅದನ್ನೇ ನಟರಾಜ್ ಗೌಡರು ಹೇಳ್ತಾ ಇದ್ರು. ಇಲ್ಲಿ ತನಕ ತುಂಬ ಸೇಫ್ ಆಗಿದ್ದೀವಿ, ಮುಂಬೈ ಏರ್ಪೋರ್ಟಲ್ಲಿ ಇದ್ದೀವಿ ಅಂತ ಹೇಳ್ತಾ ಇದ್ರು. ಒಂದು ಡೆಲಿಗೇಷನ್ ಹೋಗಿತ್ತು 18 ಜನರದ್ದು, ಬೇರೆ ಬೇರೆ NGO ಹೆಡ್ಗಳು ಅಥವಾ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅವ್ರದ್ದೆಲ್ಲ ಒಂದು ಟೀಮ್. ಬಟ್ ಇವರು ಹೊರಡೋಕ್ಕೂ ಮೊದಲೇ ಅಲ್ಲಿ ಎಮರ್ಜೆನ್ಸಿ ಘೋಷಣೆ ಆಗಿದೆ. ಇಸ್ರೇಲ್ನಲ್ಲಿ 12ನೇ ತಾರೀಕು ಮಿಡ್ನೈಟೇ ಎಮರ್ಜೆನ್ಸಿ ಘೋಷಣೆ ಆಗಿದೆ. ಇವರು 13ಕ್ಕೆ ಹೊರಡಬೇಕಾಗಿತ್ತು. ಹಾಗಾಗಿ ಇಸ್ರೇಲ್ ಕಾನ್ಸುಲೇಟ್ ಅವರು ಇವರು ಕಂಪ್ಲೀಟ್ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಇವ್ರನ್ನ ಎಲ್ಲಿ ಕರ್ಕೊಂಡು ಹೋಗಬೇಕು, ಇವರ ಟ್ರಾವೆಲ್ಲು, ಇವರ ಟೀಮ್ನ ನೋಡ್ಕೊಳ್ತಕ್ಕಂಥದ್ದು, ಇವರ ಫುಡ್ಡು, ಪ್ರತಿಯೊಂದು ನೋಡಿಕೊಂಡು ಬಹಳ ಸೇಫಾಗಿ ಅವ್ರನ್ನ ಅಲ್ಲಿಂದ ಕತಾರ್ಗೆ ಕರ್ಕೊಂಡು ಬಂದು ಕತಾರ್ನಿಂದ ಈಗ ಬೆಂಗಳೂರಿಗೆ ಕರೆ ತಂದಿದ್ದಾರೆ. ಆ್ಯಂಡ್ ದೇ ಆರ್ ಆಲ್ ಸೇಫ್ ನಾವು. ಅದನ್ನೇ ನಟರಾಜ್ ಗೌಡರು ಇಲ್ಲಿ ತನಕ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಿದ್ದು. ಒಟ್ಟು 18 ಜನ ಒಂದು ಟೀಮ್ ಅಧ್ಯಯನಕ್ಕೋಸ್ಕರ ಹೋಗಿದ್ದರು, ಅಧ್ಯಯನ ಪ್ರವಾಸ ಅಂತಂದ್ಬಿಟ್ಟು ಬಿಪ್ಯಾಕ್ನಿಂದ ಕಳಿಸ್ಕೊಟ್ಟಿದ್ರು ಇವರೆಲ್ಲರೂ. ಹಾಗಾಗಿ ಆ ಬಿಪ್ಯಾಕ್ ಮುಖಾಂತರ ಫಾರಿನ್ ಟೂರ್ಗಳಿಗೆ ಹೋಗ್ತಾನೆ ಇರ್ತಾರೆ, NGOದವರು, ಅವರು ಇವರು ಎಲ್ಲ ಹೋಗ್ತಾನೆ ಇರ್ತಾರೆ. ಸೊ ಈ ಥರ ಹೋದಾಗ ಸಮಸ್ಯೆಗಳಾಗ್ಬಿಟ್ರೆ, ಯುದ್ಧ ಘೋಷಣೆ ಆಗಿಬಿಟ್ರೆ ಕಷ್ಟ. ಈಗ ಅದಕ್ಕೋಸ್ಕರನೇ ನೋಡಿ, ಹೆಚ್ಚು ಕಡಿಮೆ 110 ಭಾರತೀಯ ವಿದ್ಯಾರ್ಥಿಗಳ ಮೊದಲ ಬ್ಯಾಚನ್ನು ಇರಾನ್ನಿಂದ ಕರೆತರಲಾಗಿದೆ. ಯಾರಿಗೂ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಕರ್ಕೊಂಡು ಬಂದಿರತಕ್ಕಂಥದ್ದು. ಸೊ ಅವರು ಈಗ 110 ಭಾರತೀಯ ವಿದ್ಯಾರ್ಥಿಗಳ ಮೊದಲ ಬ್ಯಾಚ್ ವಾಪಸ್ಸಾಗಿದೆ. ಅಲ್ಲಿಂದನೇ ಇನ್ನೂ ಕನ್ನಡಿಗರು ಬರಬೇಕು, ಅದೇನೋ ಸ್ವಲ್ಪ ಡಿಲೇ ಆಗಿದೆ. ಎಲ್ಲರೂ ಸೇಫಾಗಿ ಬರ್ತಾರೆ.